ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಮೂಡ್ನಲ್ಲಿರೋ ಭಾರತದಲ್ಲಿ ಪ್ರತಿಯೊಬ್ಬರು ಮಿಷನ್ 2047 ಬಗ್ಗೆ ಕೇಳಿರ್ತೀರಾ. ಆದ್ರೆ ಮಿಷನ್ 2050 ಬಗ್ಗೆ ಯಾರು ಕೇಳಿರ್ಲಿಕ್ಕಿಲ್ಲ. ಅಂದಹಾಗೆ ಮಿಷನ್ 2050 ಭಾರತವನ್ನ ಪ್ರಗತಿಯತ್ತ ಕೊಂಡೊಯ್ಯೋ ಮಿಷನ್ ಅಲ್ಲ, ಬದಲಾಗಿ ಇದು ಐಸಿಸ್ ಹಾಗೂ ಮೂಲಭೂತವಾದಿಗಳ ಮಿಷನ್ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. 2050ರಲ್ಲಿ ವಿಶ್ವದಲ್ಲೇ ಭಾರತ ನಂಬರ್ 1 ಇಸ್ಲಾಮಿಕ್ ದೇಶ ಆಗಲಿದೆ ಅನ್ನೋ ರಿಪೋರ್ಟ್ ದಾಖಲೆ ಸಮೇತ ಔಟ್ ಆಗ್ತಾ ಇದೆ. ಭಾರತದಲ್ಲಿ ಇದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸ್ತಾ ಇರೋದ್ರಿಂದ ಇಲ್ಲಿ ಸೈಲೆಂಟ್ ಆಗಿ ಮಿಷನ್ ನಡೀತಾ ಇದೆ. ಆದ್ರೆ ಐರೋಪ್ಯ ರಾಷ್ಟ್ರಗಳಲ್ಲಿ ಗಲಾಟೆ, ಗದ್ದಲ, ಪ್ರತಿಭಟನೆ ಮೂಲಕ ಈ ಮಿಷನ್ ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಸದ್ಯದಲ್ಲೇ 25 ರಾಷ್ಟ್ರಗಳಲ್ಲಿ ಮೂಲಭೂತವಾದಿಗಳ ಜನಸಂಖ್ಯೆ ಮೊದಲ ಸ್ಥಾನಕ್ಕೆ ಬರಲಿದೆ ಅನ್ನೋ ಡೇಟಾ ರಿವೀಲ್ ಆಗಿದೆ. ಇನ್ನೊಂದೆಡೆ ಎಲೆಕ್ಷನ್ ಹೊತ್ತಲ್ಲೇ ಭಾರತದ ವಿರುದ್ಧ ವಿದೇಶದಲ್ಲಿ ಕುಳಿತು ಆರೋಪಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಳ್ಳು ಸುದ್ದಿ ಹರಡಿಸಿದ್ದ ಧ್ರುವ್ ರಾಠಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಥದೊಂದು ಡೇಂಜರಸ್ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಅಂದಹಾಗೆ ಇದು ರೂಮರ್ ಅಲ್ಲ ಅನ್ನೋದಕ್ಕೂ ಸಾಕ್ಷಿಗಳು, ದಾಖಲೆಗಳು ಸಿಗ್ತಾ ಇವೆ. ಭಾರತವನ್ನ ಹಿಂದೂಸ್ತಾನ ಅಂತ ಕರೆಯೋದಕ್ಕೆ ಕಾರಣ ಹಿಂದೂಗಳ ಜನಸಂಖ್ಯೆ ಹೆಚ್ಚಿರೋ ವಿಶ್ವದ ಏಕೈಕ ರಾಷ್ಟ್ರ ಅನ್ನೋದು. ಆದ್ರೆ ಇದರ ವ್ಯಾಲಿಡಿಟಿ ಇನ್ನು 27 ವರ್ಷ ಮಾತ್ರ ಅಂತ ಅಂತಾರಾಷ್ಟ್ರೀಯ ಮಟ್ಟದ ರಿಪೋರ್ಟ್ಗಳು ಬರ್ತಾ ಇವೆ. ಇದರ ಪ್ರಕಾರ 2050ಕ್ಕೆ ಭಾರತದಲ್ಲಿ ಇಸ್ಲಾಂ ಜನಸಂಖ್ಯೆ 32 ಕೋಟಿಗೂ ಅಧಿಕ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. 2010ರ ವೇಳೆ ಇಸ್ಲಾಂ ಫರ್ಟಿಲಿಟಿ ರೇಟ್ 14.4% ಇತ್ತು. ಈಗ 18.4%ಗಿಂತ ಹೆಚ್ಚುವರಿಯಾಗಿದ್ದು, ಇದೇ ಸ್ಪೀಡ್ ನಲ್ಲಿ ಹೋದ್ರೆ 2050ರಲ್ಲಿ ಭಾರತದ ಇಸ್ಲಾಂ ಜನಸಂಖ್ಯೆ ಬೇರೆಲ್ಲಾ ರಾಷ್ಟ್ರಗಳನ್ನ ಮೀರಿ ಮುನ್ನುಗ್ಗಲಿದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಜನಸಂಖ್ಯೆ ರಿಪೋರ್ಟ್ ಅನ್ನ ಮುಚ್ಚಿಡಲಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಈ ರಿಪೋರ್ಟ್ ನಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ರಿವೀಲ್ ಆಗಿವೆ. ಅದೇನಂದ್ರೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಕುಟುಂಬಗಳಲ್ಲಿ ಜನನ ಪ್ರಮಾಣ 1ರಿಂದ 2 ಸರಾಸರಿ ಇದ್ರೆ, ಇಸ್ಲಾಂ ಕುಟುಂಬಗಳಲ್ಲಿ 3ರಿಂದ 4 ಸರಾಸರಿ ಇದೆ ಅಂತ ಹೇಳಲಾಗಿದೆ. ದುಪ್ಪಟ್ಟು ವೇಗದಲ್ಲಿ ಜನನ ಪ್ರಮಾಣ ಆಗ್ತಾ ಇರೋದು ಈ ಬೆಳವಣಿಗೆಗೆ ಕಾರಣ ಅನ್ನೋದನ್ನ ಈ ಡೇಟಾ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇನ್ನು ಈ ಮಧ್ಯೆ ಇನ್ನೊಂದು ದೊಡ್ಡ ಕಾರಣದ ಬಗ್ಗೆಯೂ ಹಲವೆಡೆ ಚರ್ಚೆಗಳಾಗ್ತಾ ಇದೆ. ಅದೇನಂದ್ರೆ ಹಿಂದೂ ಸಮುದಾಯದಲ್ಲಿ ಮದುವೆ ಪ್ರಮಾಣ ಹಾಗೂ ಜನನ ಪ್ರಮಾಣ ಇಳಿಕೆ ಆಗ್ತಾ ಇರೋದು. ಇತ್ತೀಚೆಗಿನ ದಿನಗಳಲ್ಲಿ ಹಿಂದೂಗಳಲ್ಲಿ ವಿವಾಹದ ವಯಸ್ಸಲ್ಲಿ ಏರುಪೇರು ಆಗ್ತಾ ಇದೆ. ಕೆಲವರು ಮದುವೆಯಿಂದ ದೂರ ಸರಿತಾ ಇದ್ರೆ ಲಿವಿಂಗ್ ಟುಗೆದರ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಪಾಶ್ಚಾತ್ಯ ಸಂಸ್ಕೃತಿ ಸೈಲೆಂಟ್ ಆಗಿ ಪ್ರತಿ ಮನೆಗೂ ಕಾಲಿಡ್ತಾ ಇದೆ. ಭಾರತದ ಸಂಸ್ಕೃತಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಹೊಸ ಪೀಳಿಗೆ ಯುವಕರು ನಿರಾಕರಿಸ್ತಾ ಇದ್ದಾರೆ. ಇದೆಲ್ಲವೂ ಮಿಷನ್ 2050ರ ವ್ಯವಸ್ಥಿತ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇದನ್ನೆಲ್ಲ ನೇರವಾಗಿ ಐಸಿಸ್ ಅಥವಾ ಮೂಲಭೂತವಾದಿಗಳು ಮಾಡ್ತಾ ಇಲ್ಲ. ಹಿಂದೂ ವಿರೋಧಿ ಹಿಂದೂಗಳ ಸಹಕಾರದಿಂದ ಇದೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮೊದಲಿಗೆ ಹಿಂದೂಗಳ ನಂಬಿಕೆಗಳನ್ನ ಮೂಢನಂಬಿಕೆ ಅಂತ ಬಿಂಬಿಸಲಾಗುತ್ತೆ. ಆಮೇಲೆ ಕೆಲ ಪದ್ಧತಿಗಳನ್ನ ಮೀರಿದ್ರೆ ಏನೂ ಆಗೋದಿಲ್ಲ ಅಂತ ನಂಬಿಸಲಾಗುತ್ತೆ. ಇದಕ್ಕೆಲ್ಲ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋ ಆರೋಪವೂ ಇದೆ. ಯಾಕಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಗೆ ಹಿಂದೂ ಹೆಣ್ಣು ಮಕ್ಕಳು ಬೇಗ ಮಾರು ಹೋಗೋದ್ರಿಂದ ಇದೆಲ್ಲ ಕಾಮನ್ ಅನ್ನೋ ವಾತಾವರಣವನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಇದೆಲ್ಲವೂ ಹೆಣ್ಣಿನ ಸ್ವಾತಂತ್ರ್ಯ, ಸಮಾನ ಹಕ್ಕು ಅಂತ ಹೇಳಿ ಲೈಫ್ ಸ್ಟೈಲ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸೋ ವ್ಯವಸ್ಥಿತ ಜಾಲ ಕೂಡ ಇದೆಲ್ಲದರ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರದ ಸಂಬಂಧ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡಿದ್ದು, ಪ್ಯಾರಿಸ್ ಹಾಗೂ ಲಂಡನ್ ನಲ್ಲಿ ಜಿಹಾದ್ನ ಅಸಲಿ ಮುಖ ಅನಾವರಣ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಸದ್ಯ ಮೂಲಭೂತವಾದಿಗಳ ಪ್ರಮುಖ ಟಾರ್ಗೆಟ್ ಯುರೋಪ್ ಆಗಿದ್ದು, ಇಡೀ ಖಂಡವನ್ನ ಸಂಪೂರ್ಣ ಹತೋಟಿಗೆ ತೆಗೆದುಕೊಳ್ಳೋ ದೊಡ್ಡ ಹುನ್ನಾರ ನಡೆದಿದೆ. 25 ದೇಶಗಳು ಮುಂದಿನ ವರ್ಷಗಳಲ್ಲಿ ಕಂಪ್ಲೀಟ್ ಮೂಲಭೂತವಾದಿಗಳ ದೇಶವಾಗಲಿದ್ದು, ಯುರೋಪ್ ಖಂಡದಲ್ಲೇ 14 ದೇಶಗಳು ಬದಲಾಗಲಿವೆ. ಸ್ವೀಡನ್, ಫ್ರಾನ್ಸ್, ಗ್ರೀಸ್, ಬೆಲ್ಜಿಯಂ ಹಾಗೂ ಬಲ್ಗೇರಿಯಾ ದೇಶಗಳು ಸೇರಿ ಇನ್ನೂ ಕೆಲ ಪ್ರಮುಖ ದೇಶಗಳು ಈ ಪಟ್ಟಿಗೆ ಸೇರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು 2050ಕ್ಕೆ ಕೇವಲ ಭಾರತದಲ್ಲಿ ನಂಬರ್ 1 ಆಗೋದಷ್ಟೇ ಅಲ್ಲ, ಇಡೀ ವಿಶ್ವದ 30% ಇಸ್ಲಾಂ ಜನಸಂಖ್ಯೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಎಲೆಕ್ಷನ್ ಹೊತ್ತಲ್ಲೇ ವಿದೇಶದಲ್ಲಿ ಕುಳಿತು ಭಾರತದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಆರೋಪ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಈಗ ಆ ಲಿಸ್ಟ್ಗೆ ಇನ್ನೊಂದಷ್ಟು ಜನರು ಸೇರ್ಪಡೆ ಆಗ್ತಾ ಇದ್ದಾರೆ. USCIRF ಭಾರತದ ವಿರುದ್ಧ ಆರೋಪಿಸುವುದಕ್ಕೆ ಶುರು ಮಾಡಿದೆ. ಭಾರತದಲ್ಲಿ ಕೋಮುಗಲಭೆ ಆಗ್ತಾ ಇದ್ದು, ಹಿಂದುಳಿದ ವರ್ಗದವರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಇದನ್ನ ತಡೆಯೋದ್ರಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅನ್ನೋ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇದಕ್ಕೆ ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿರೋ ವಿದೇಶಾಂಗ ಸಚಿವ ಜೈಶಂಕರ್, USCIRF ನ ನಿಲುವುಗಳು ಹೇಗೆ ಬದಲಾಗ್ತಾ ಇರುತ್ತೆ ಅನ್ನೋದು ಜಗಜ್ಜಾಹೀರಾಗಿದೆ. ಆದ್ರಿಂದ ನಿಮ್ಮಿಂದ ಇಂಥ ಹೇಳಿಕೆಗಳು ಬರೋದು ವಿಶೇಷ ಏನೂ ಅಲ್ಲ. ಅಂದಹಾಗೆ ಇಂಥ ಹೇಳಿಕೆಗಳು ಇಲ್ಲಿಗೆ ನಿಲ್ಲೋದಿಲ್ಲ.
ಮುಂದುವರಿತಾನೆ ಇರುತ್ತೆ. ಯಾಕಂದ್ರೆ USCIRF ತನ್ನ ವಾರ್ಷಿಕ ವರದಿ ಸಿದ್ಧ ಮಾಡ್ಬೇಕಲ್ವಾ, ಆದ್ರಿಂದ ಇನ್ನೊಂದಷ್ಟು ಹೇಳಿಕೆಗಳು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿರುದ್ಧ ಆರೋಪ ಮಾಡ್ತಾ ಇದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವೆ ತಮ್ಮ ದೇಶದಲ್ಲಿ ಭಾರತ ಬೇಹುಗಾರಿಕೆ ಮಾಡ್ತಾ ಇದೆ, ಈ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನ ಹರಿಸಬೇಕು ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅಪರಿಚಿತರಿಂದ ಕೊಲೆಗಳಾಗ್ತಾ ಇದೆ. ಇದಕ್ಕೆಲ್ಲ ಭಾರತವೇ ಕಾರಣ ಆಗಿದ್ರಿಂದ ಭಾರತವನ್ನ ಹದ್ದುಬಸ್ತಲ್ಲಿರಿಸೋ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಎಲ್ಲಾ ಹತ್ಯೆಗಳನ್ನ ಮಾಡಿದ್ದು ಭಾರತ ಅನ್ನೋದನ್ನ ಪ್ರಧಾನಿ ಮೋದಿ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಎಲ್ಲೂ ಹೇಳ್ಕೊಂಡೇ ಇಲ್ಲ. ಅಲ್ಲದೆ ಇದೆಲ್ಲ ಭಾರತ ಮಾಡಿದೆ ಅನ್ನೋದಕ್ಕೆ ಸೂಕ್ತ ಸಾಕ್ಷಿಗಳು ಕೂಡ ಇಲ್ಲ. ಆದ್ರೂ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಇನ್ನೂ ಹೇಳಬೇಕು ಅಂದ್ರೆ ಸತ್ತವರೆಲ್ಲ ಉಗ್ರರು ಅನ್ನೋದನ್ನ ಪಾಕಿಸ್ತಾನವೇ ಹೇಳಿಕೊಂಡಿದೆ. ಅಂಥದ್ರಲ್ಲಿ ಉಗ್ರರ ಸಾವಿಗೆ ಪಾಕಿಸ್ತಾನ ಮರುಕ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯೂ ಹುಟ್ಟಿದೆ. ಇದು ಹಳೆಯ ವಿಚಾರ ಆಗಿದ್ರೂ ಭಾರತದ ಎಲೆಕ್ಷನ್ ಟೈಮ್ ನಲ್ಲೇ ಈ ಬಗ್ಗೆ ಧ್ವನಿ ಏರಿಸ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ವ್ಯವಸ್ಥಿತ ಹುನ್ನಾರದ ಒಂದು ಭಾಗ ಅನ್ನೋ ಹಾಗಿದೆ. ಇನ್ನು ಧ್ರುವ್ ರಾಠಿ ಅನ್ನೋ ಯೂಟ್ಯೂಬರ್ ವಿದೇಶದಲ್ಲಿ ಕೂತ್ಕೊಂಡು ಭಾರತ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾನೆ ಅನ್ನೋ ಆರೋಪ ಮೊದಲಿನಿಂದಲೂ ಇದೆ. ಈಗ ಆತ ಹೇಳಿದ್ದ ಹೇಳಿಕೆ ಸುಳ್ಳು ಅನ್ನೋದು ಸಾಕ್ಷಿ ಸಮೇತ ಬಯಲಾಗಿದೆ. ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಕೂಡ ಸ್ವಾತಂತ್ರ್ಯ ಇಲ್ಲದಂತಾಗಿದೆ. ಮೋದಿ ಹೇಳಿದಂತೆ ಅವರೆಲ್ಲ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಅಂತೆಲ್ಲ ಧ್ರುವ್ ರಾಠಿ ಹೇಳಿಕೆ ನೀಡಿದ್ದ. ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರು, ನನ್ನ 23 ವರ್ಷದ ಸರ್ವಿಸ್ ನಲ್ಲಿ ಯಾವುದೇ ಸರ್ಕಾರ ನನ್ನ ಮೇಲೆ ಪ್ರೆಷರ್ ಹಾಕಿದ್ದಾಗ್ಲಿ ಅಥವಾ ಈ ರೀತಿ ತೀರ್ಪನ್ನ ನೀಡಬೇಕು ಅಂತ ಒತ್ತಡ ಹಾಕಿದ ಇತಿಹಾಸವೇ ಇಲ್ಲ ಅಂತ ಹೇಳಿದ್ದಾರೆ. ಇಂಡಿಯಾ ಟುಡೇ ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಅವರು ಈ ರೀತಿ ಆರೋಪ ಸುಳ್ಳು ಅನ್ನೋದನ್ನ ಹೇಳಿದ್ದಾರೆ. ಧ್ರುವ್ ರಾಠಿ ಇಂತಹ ನೂರಾರು ಸುಳ್ಳುಗಳನ್ನ ಹೇಳಿ ಭಾರತದಲ್ಲಿರೋ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾನೆ. ಅಲ್ಲದೆ ವಿದೇಶದವರಿಗೆ ಭಾರತದ ಮೇಲೆ ಅಸಹ್ಯ ಹುಟ್ಟುವಂತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಬಲವಾದ ಆರೋಪಗಳಿವೆ. ಈಗ ಆತ ಹೇಳೋ ಸುಳ್ಳುಗಳೆಲ್ಲ ಒಂದೊಂದಾಗಿ ಬಯಲಾಗ್ತಾ ಇದ್ದು ಜನರು ಚರ್ಚೆ ಮಾಡುವಂತಾಗಿದೆ. ನೂರಾರು ರಾಜಕೀಯ ಪಕ್ಷಗಳು ಭಾರತದ ಒಳಗಿದ್ರು ಎಲ್ಲರಿಗೂ ದೇಶ ಒಂದೇ ಅನ್ನೋ ಮನೋಭಾವ ಇರಬೇಕಿತ್ತು. ಆದ್ರೆ ಅಧಿಕಾರ ಹಿಡಿಯೋದಕ್ಕೆ ದೇಶವನ್ನ ಅಡ ಇಡೋ ಸ್ಥಿತಿಗೆ ರಾಜಕಾರಣಿಗಳು ತಲುಪಿರೋದು ಬೇಸರದ ವಿಚಾರ. ಸದ್ಯ ಇರೋ ಸರ್ಕಾರ ಎಲ್ಲಿ ಎಡವಿದೆ, ನಮಗೆ ಅಧಿಕಾರ ಸಿಕ್ಕರೆ ದೇಶವನ್ನ ಎಷ್ಟು ಬಲಿಷ್ಠ ಮಾಡ್ತೀವಿ ಅನ್ನೋದನ್ನ ಹೇಳಿ ಗೆದ್ದು ಬರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಗೆಲ್ಲೋದಕ್ಕಾಗಿ ಓಲೈಕೆ, ವಿದೇಶಿಗಳ ಕೈಯಲ್ಲಿ ದೇಶವನ್ನ ಅಪಮಾನ ಮಾಡಿಸೋದು, ದೇಶದ ದೊಡ್ಡ ಸಮುದಾಯವನ್ನೇ ನಾಶ ಮಾಡೋದಕ್ಕೆ ನೋಡೋದು, ಇದೆಲ್ಲವೂ ಮೂಲಭೂತವಾದಿಗಳ ಹುನ್ನಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗ್ತಾ ಇದೆ. ಆದ್ರಿಂದ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನ ನೋಡಿ ಎಚ್ಚರ ವಹಿಸಬೇಕು ಅನ್ನೋದು ಜನಸಾಮಾನ್ಯರು, ವಿದ್ಯಾವಂತರ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.